ಕಪ್ ಕೇಕ್ ಐಸಿಂಗ್ ಮಾಡೋದಕ್ಕೆ ಫಸ್ಟ್ ನಾವು ಕಪ್ ಕೇಕ್ ಆದರೆ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ರೆಡಿ ಮಾಡಿದ್ದಾದಮೇಲೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತಗೊಂಡು 1 ಎಮ್ ನೋಸಲ್ ತಗೊಂಡು ಕ್ರೀಮ್ ಹಾಕ್ಕೊಂಡು ವಿಪ್ಪಿಂಗ್ ಬ್ಯಾಗ್ಗೆ ನೋಡಿ ಈ ಥರ ರೋಸಸ್ ಆಗಾದರೆ ಕೊಡೋದು. ಫಸ್ಟು ಸ್ಟಾರ್ ಥರ ಇಡಬೇಕು. ನಂತರ ಈ ಥರ ಮೂವ್ ಮಾಡಿದರೆ ನಮಗೆ ರೋಸಸ್ ಅಂತೂ ಆರಾಮಾಗಿ ಫಾರ್ಮ್ ಆಗುತ್ತೆ ಇದರಲ್ಲಿ. ನೋಡ್ತಾ ಇರ್ಬೋದು, ನೋಡೋಕ್ಕೆ ಎಷ್ಟೊಂದು ಲುಕ್ಕಾಗಿ ಎಷ್ಟೊಂದು ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಸೊ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಬರ್ಡೇ ಏನಾದರೂ ಬಂದಾಗ ಒಂದ್ಸರಿ ಟ್ರೈ ಮಾಡಿ. ಮಕ್ಕಳಿಗೆ ಮನೆಯಲ್ಲಿರೋರಿಗೆ ತುಂಬಾ ಇಷ್ಟ ಆಗುತ್ತೆ. ನಂತರ ಬಂದುಬಿಟ್ಟು ಈ ಥರ ವೀಡಿಯೋಸ್ ನಮ್ಮ ಚಾನಲಲ್ಲಿ ತುಂಬಾ ಇದೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚಾನಲ್ ಒಳಗಡೆ ವಿಸಿಟ್ ಮಾಡಿಬಿಟ್ಟು ನೋಡಿ. ನಂತರ ಸೇಮ್ ನೋಸಲಲ್ಲಿ ನಾನು ಈ ಥರ ಸ್ಟಾರ್ಸ್ ಕೂಡ ಕೊಡ್ತಾಯಿದ್ದೀನಿ. ಸೊ ಇದೂ ನಮಗೆ ತುಂಬಾ ಚೆನ್ನಾಗಿರುತ್ತೆ ಈ ಡಿಸೈನು ಸಹ. ಒಂದ್ಸರಿ ನೀವು ಟ್ರೈ ಮಾಡಿ. ನೋಡಿ ಈ ಥರ ಸ್ಟಾರ್ಸ್ ಕೊಟ್ಟರೆ ಆಯಿತು. ನಮಗೆ ತುಂಬ ಅಂದರೆ ತುಂಬ ಲುಕ್ಕಾಗಾದರೆ ಕಾಣಿಸುತ್ತೆ. ಸೊ ಕಲರು ನಿಮ್ಗೆ ಯಾವ ಕಲರ್ ಇಷ್ಟ ಆದರೆ ಸೊ ಆ ಕಲರ್ನಾದರೆ ನೀವು ವಿಪ್ಪಿಂಗ್ ಕ್ರೀಮ್ಗೆ ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು. ಈ ಥರ ಡಬಲ್ ಕಲರ್ ಆಗಲಿ ಸಿಂಗಲ್ ಕಲರ್ ಆಗಲಿ ನಿಮ್ಗೆ ಇಷ್ಟ ಬರೋ ರೀತಿಯಲ್ಲಾದರೆ ಮಾಡ್ಬೋದು. ಈ ಥರ ಕಪ್ ಕೇಕ್ಸ್ ಬೇಕಿಂಗ್ ಎಲ್ಲ ನಮ್ಮ ಚಾನಲಲ್ಲಿದೆ. ನಿಮ್ಮ ಕಪ್ ಕೇಕ್ಸ್ ಬೇಕಿಂಗ್ ಏನಾದರೂ ಬೇಕಿದ್ದರೆ ಒಂದ್ಸರಿ ಚಾನಲ್ ಒಳಗಡೆ ಹೋಗ್ಬಿಟ್ಟು ಅದನ್ನ ಸಹ ಚೆಕ್ ಮಾಡಿ. ನೋಡಿ ಈ ಥರ ಆದರೆ ಕೊಡ್ತಾಯಿದ್ದೀನಿ ನಾನು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಆದರೆ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.